ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ KS ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. KPSC ವೆಬ್ಸೈಟ್ನಲ್ಲಿ ಯಾವುದೇ ಹುದ್ದೆ ಇರಲಿ, ಗ್ರೂಪ್ ಬಿ, ಗ್ರೂಪ್ ಎ, SDA, FDA ಇನ್ನಿತರ ಒಂದು ಹುದ್ದೆಗಳು KPSCನಲ್ಲಿ ಕನ್ಫರ್ಮ್ ಆದಾಗ ಆ ಒಂದು KPSC ಹುದ್ದೆಗಳನ್ನು ಮೊಬೈಲ್ ಮೂಲಕ ಅಥವಾ ನೀವು ಕಂಪ್ಯೂಟರ್ ಮೂಲಕ ನೀವೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಆ ರೀತಿಯಾಗಿ ನಿಮಗೆ ಅರ್ಜಿ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಫಾರ್ವರ್ಡ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ಕಂಪ್ಲೀಟ್ ಆದ ವಿಡಿಯೋನ ಮಾಡಿದ್ದೇನೆ. ಇವಾಗ ಸದ್ಯಕ್ಕೆ ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳನ್ನು ಕನ್ಫರ್ಮ್ ಆಗಿದೆ ಒಂದು KPSCನಲ್ಲಿ. ಸೊ ಈ ಒಂದು KPSC ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಸರ್ಚಲ್ಲಿ KPSC ಅಂತ ಸರ್ಚ್ ಮಾಡಿ. ಮುಂಚೆ ಓಲ್ಡ್ ವೆಬ್ಸೈಟ್ ಇತ್ತು, ಇವಾಗ ನ್ಯೂ ವೆಬ್ಸೈಟ್ ಮಾಡಿದ್ದಾರೆ. KPSC ಸರ್ಚ್ ಕೊಡಿ. ನೋಡಿ kpsc.kr.nic.in ಅಂತ ಒಂದಿದೆ. ಸೊ ನೋಡಿ KPSC ಆನ್ಲೈನ್ ಕರ್ನಾಟಕ.go.in ಅಂತ ಒಂದಿದೆ. ಸೊ ನೀವು ಡೈರೆಕ್ಟಾಗಿ KPSC online.karnataka.go.in ಅಂತ ಇದೇ ಒಂದು ವೆಬ್ಸೈಟ್ಗೆ ಹೋಗಿ. ಇದು ನ್ಯೂ ವೆಬ್ಸೈಟು. ನಿಮಗೆ ಓಲ್ಡ್ ವೆಬ್ಸೈಟ್ಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಅಪ್ಲೈ ಅಥವಾ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದೇ ಒಂದು ವೆಬ್ಸೈಟ್ಗೆ ಬರುತ್ತೆ. ಸರ್ವರ್ ಬಿಜಿ ಇರುತ್ತಂತ ಇಲ್ಲಿ ನಿಮಗೆ ರೆಡ್ ಇದರಲ್ಲಿ ಬ್ಲಿಂಕ್ ಆಗ್ತಾಯಿದೆ, ಸೈಡ್ ಸ್ಲೋ ಆಗ್ತಾಯಿದೆ. 7-8ರಿಂದ 9 ಗಂಟೆಯಿಂದ 10 ಗಂಟೆವರೆಗೆ ನಿಮಗೆ ಈ ಒಂದು ಕಾರ್ಯನಿರ್ವಹಣೆ ಮೇಂಟೆನೆನ್ಸ್ ನಡೆಯೋದ್ರಿಂದ ವೆಬ್ಸೈಟ್ ಸ್ವಲ್ಪ ಸ್ಲೋ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಹೋಮ್ ಪುಟದಲ್ಲಿದ್ದೀರಾ. ಹೋಮ್ ಪೇಜಲ್ಲಿ ವಿದ್ಯಾರ್ಥಿ ಲಾಗಿನ್ಗೆ ಬರುತ್ತೆ. ಮೊದಲಿಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಈ ಒಂದು KPSCನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ನಿಮಗೆ ಯೂಸರ್ ID, ಪಾಸ್ವರ್ಡ್ ದೊರೆಯುತ್ತೆ. ನೋಂದಣಿ ಸಂಖ್ಯೆ, ಎನ್ರೋಲ್ಮೆಂಟ್ ನಂಬರ್ ಮುಂದೆ ಲಾಗಿನ್ ಆಗ್ಬೋದು. ಮೊಬೈಲ್ ಮೂಲಕ ಕೂಡ ಲಾಗಿನ್ ಆಗ್ಬೋದು. ಇಮೇಲ್ ID ಮುಖಾಂತರ ಕೂಡ ನಿಮಗೆ ಲಾಗಿನ್ ಆಗೋಕ್ಕೆ ಅವಕಾಶ ಇರುತ್ತೆ. ಒಟ್ಟು 3 ರೀತಿಯಾಗಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಆಗಿದ್ದರೆ ಇಲ್ಲಿ ನೋಡಿ ಹೊಸ ಬಳಕೆದಾರರು ಅಂತಿದೆ ನೋಡಿ, ನ್ಯೂ ಅಪ್ಲಿಕ್ಯಾಂಟ್ ರಿಜಿಸ್ಟ್ರೇಷನ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂತ. ನೋಡಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕ್ಕೊಂಡು ಆನಂತರ ಇಲ್ಲಿ ನಿಮ್ಮದು ಇಮೇಲ್ ID ಹಾಕ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ಗೆ ಒಂದು ಇಮೇಲ್ IDಗೆ ಒಂದು OTP ಬರುತ್ತೆ. ಬಂದಿರೋಂಥ ನಂಬರ್ OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಮಾಡಿಕೊಂಡು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಒಂದು KPSC ಲಾಗಿನ್ನಲ್ಲಿ ನೀವು ಪ್ರತಿ ಸಲ ನೀವು ಲಾಗಿನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಪಾಸ್ವರ್ಡ್ ಇಟ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಇರಬೇಕಂತ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ನೋಡಿ. ಪಾಸ್ವರ್ಡ್ ಸೂಚನೆಗಳು ಮಿನಿಮಮ್ 10 ಕ್ಯಾರೆಕ್ಟರ್ ಇರಬೇಕಂತ ಕೊಟ್ಟಿದ್ದಾರೆ. 10 ವರ್ಡಲ್ಲಿ ಇರಬೇಕಾಗುತ್ತೆ. ಅಪ್ ಟು 25ವರೆಗೂ 25 ಅಕ್ಷರಗಳಲ್ಲಿ ಇಟ್ಕೋಬೇಕು. ಮಸ್ಟ್ ಕಂಟೈನ್ ಅಟ್ಲೀಸ್ಟ್ 1 ಅಪ್ಪರ್ ಕೇಸ್ ಅಂತ ಕೊಟ್ಟಿದ್ದಾರೆ. ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಆಗಿ ಇಟ್ಕೊಂಡಿರಬೇಕು. ಆಮೇಲೆ ಸ್ಮಾಲ್ ಆಗಿ ಇಟ್ಕೊಂಡಿರಬೇಕು. ಆನಂತರ ಇಲ್ಲಿ ನಂಬರ್ ಆಗಿ ಇಟ್ಕೋಬೇಕು. ನೋಡಿ ನಂಬರ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ, ನಂಬರ್ ಆಗಿ ಇಟ್ಕೋಬೇಕು. ಆನಂತರ 3 ಸ್ಪೆಷಲ್ ಕ್ಯಾರೆಕ್ಟರ್. ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಎಟ್ ಅಂತ ಏನು ಕರಿತೀವಿ, ಎಟ್ಟು ಅಥವಾ ಡಾಲರ್ ಸಿಂಬಲ್ಲು ಅಥವಾ ಆ್ಯಶ್, ಈ ರೀತಿಯಾಗಿ ನೀವು ಇಟ್ಕೋಬೇಕಾಗುತ್ತೆ. ಕ್ಯಾಪಿಟಲು, ಸ್ಮಾಲು, ನಂಬರ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಈ ರೀತಿಯಾಗಿ ನೀವು ಒಳಗೊಂಡಿರುವಂಥ ಒಂದು ಪಾಸ್ವರ್ಡನ್ನು ಇಟ್ಕೋಬೇಕಾಗುತ್ತೆ. ಅಂದಾಗ ಮಾತ್ರ ಅದು ನೀವು ಎಕ್ಸೆಪ್ಟ್ ಆಗುತ್ತೆ. ನೀವು ಏನು ಬೇಕೋ ಅದು ಇಡ್ತೀನಿ ಅಂದರೆ ಬರೀ ನಂಬರ್ ಇಡ್ತೀನಿ ಅಂದರೆ ತೊಗೋದಿಲ್ಲ. ಸೊ ಈ ರೀತಿ ಒಳಗೊಂಡಿರುವಂಥ ಪಾಸ್ವರ್ಡನ್ನು ಮಾತ್ರ ನೀವು ಈ ಒಂದು ಬಾಕ್ಸಲ್ಲಿ 2 ಸಲ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮಗೆ ಮೊಬೈಲ್ಗೆ ಒಂದು ರಿಜಿಸ್ಟ್ರೇಷನ್ ID ಬರುತ್ತೆ, ಎನ್ರೋಲ್ಮೆಂಟ್ ನಂಬರ್ ಕೂಡ ಬರುತ್ತೆ. ನಾವಿಲ್ಲಿ ಮತ್ತೆ ತಿರ್ಗಾ ಲಾಗಿನ್ ಮಾಡ್ಕೋಬೇಕು. ಬ್ಯಾಕ್ ಬನ್ನಿ. ಬಂದಿರುವಂಥ ಯೂಸರ್ ID, ಪಾಸ್ವರ್ಡ್ ನೀವು ನೋಂದಣಿ ಸಂಖ್ಯೆ ಹಾಕಿ ಲಾಗಿನ್ ಮಾಡ್ಬೋದು. ಮೊಬೈಲ್ ನಂಬರ್ ಹಾಕಿ ಮಾಡ್ಬೋದು. ಅಲ್ಲಿ ಮೊಬೈಲ್ ನಂಬರ್ ಹಾಕಿ ಮಾಡ್ತಾಯಿದ್ದೀನಿ. ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಏನು ಇಟ್ಕೊಂಡಿರ್ತಾವೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಗೆಟ್ OTP ಅಂತ ಕೊಡಬೇಕು. ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ನಂಬರ್ OTP ಎಂಟ್ರ್ ಮಾಡ್ಕೊಳ್ಳಿ. ಮಾಡಿಕೊಂಡು ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡ್ ಇದೆಯಲ್ಲ ಅದನ್ನು ಹಾಕಿ ಸೈನ್ ಇನ್ ಅಂತ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ. ನೋಡಿ ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. KPSC ಉದ್ಯೋಗ ತಂತ್ರಾಂಶ ಮೂಲಕ ಆಯೋಗವು ಯಾವುದೇ ಸೂಚನೆ ಆನ್ಲೈನ್ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಸೂಚನೆ ಅಂತ ಈ ಒಂದು ಸೂಚನೆಗಳನ್ನು ಸಂಪೂರ್ಣವಾಗಿ ಓದ್ಕೋಬೇಕು. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಇರಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಸೂಚನೆಯಲ್ಲಿ ಕೊಟ್ಟಿರ್ತಾರೆ. ಇದನ್ನೆಲ್ಲ ಒಂದು ಸಲ ಓದ್ಕೊಳ್ಳಿ. ಓದ್ಕೊಳ್ಳೋ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಹ್ಯಾವ್ ರೀಡ್ ದ ಇಂಟ್ರಕ್ಷನ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಗೋ ಅಂತ ಒಂದು ಆಪ್ಷನ್ ನೋಡಿ, ಈ ಒಂದು ಗೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಮೊದಲನೇದಾಗಿ ಡ್ಯಾಶ್ಬೋರ್ಡಲ್ಲಿ ಯಾವೊಂದು ಹುದ್ದೆಗಳು ಅಧಿಸೂಚನೆ ಆಗಿದೆ,
ಕನ್ಫರ್ಮ್ ಆಗಿ ಅನ್ನೋದು ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ನೋಡ್ತಾ ಇದ್ದರೆ ಸದ್ಯಕ್ಕೆ ಯಾವುದು ಆಗಿದೆ, ಕೊನೆಯ ದಿನಾಂಕ ಏನು ಅಧಿಸೂಚನೆ ಯಾವಾಗ ಆಗಿದೆ, ಇಲ್ಲಿ ಡೇಟ್ ಕೂಡ ಕೊಟ್ಟಿರ್ತಾರೆ. ಅಧಿಸೂಚನೆ ದಿನಾಂಕ, ಅರ್ಜಿ ಪ್ರಾರಂಭಿಕ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಲ್ಲ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಮತ್ತು ಹುದ್ದೆ ಹೆಸರು, ಯಾವೊಂದು ಹುದ್ದೆಗೆ, ಸಮಾಜ ಕಲ್ಯಾಣ ಗ್ರೇಡ್ 2 ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ, ಅದರಲ್ಲಿ ನಾನ್ ಎಚ್ ಕೆ ಮತ್ತು ಉಳಿದ ಒಂದು ಅಧಿಕಾರಿಗಳ ಒಂದು ಪೋಸ್ಟಿಂಗ್ ಏನಿದೆಯಲ್ಲ ಅದನ್ನು ಪೋಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಅಧಿಸೂಚನೆ ಸಂಖ್ಯೆ ಕೂಡ ಇಲ್ಲಿ ನಿಮಗಿದೆ. ಸೊ ಇಲ್ಲಿ ಪರೀಕ್ಷೆಯ ಹೆಸರು ಕೂಡ ಕೊಟ್ಟಿದ್ದಾರೆ. 2026-27 ಸಾಲಿನ ಗೆಜೆಟೆಡ್ ಪ್ರೊಫೆಸರಿ ಗ್ರೂಪ್ ಎ ಗ್ರೂಪ್ ಹುದ್ದೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡ್ಕೋಬೇಕು. ನೋಡ್ಕೊಂಡು ನಮಗೆ ಇವಾಗ ಔಟ್ ಟು ಅಪ್ಲೈ ಆಪ್ಷನ್ ಇರುತ್ತೆ ಆ ಒಂದು ಔಟ್ ಟು ಅಪ್ಲೈ ಆಪ್ಷನ್ನ ನಿಮಗೆ ಮೇಲ್ಗಡೆ ಇರುತ್ತೆ ನೋಡಿ. ಅಪ್ಲೈ ಟು ಪೋಸ್ಟ್ ಅಂತಿದೆ ಮೇಲ್ಗಡೆ. ಇದರಿಂದ ನಾವು ಡೈರೆಕ್ಟಾಗಿ ಅಪ್ಲೈ ಟು ಪೋಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಿಮ್ಮ ಒಂದು ಅಪ್ಲಿಕೆಂಟ್ದು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸು ಇನ್ನಿತರ ಮಾಹಿತಿಯನ್ನು ಮೊದಲಿಗೆ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಕೆಲವೊಂದು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಫಿಲ್ ಮಾಡಬೇಕು. ಒಂದು 5-6 ಸ್ಟೆಪ್ ಇದಾವೆ. ಡೀಟೇಲ್ ಆಗಿ ನಾವು SLC ಮಾಹಿತಿ, ನಮ್ಮೊಂದು ಪರ್ಸನಲ್ ಡೀಟೇಲ್ಸ್ ಎಲ್ಲನೂ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ನೆಕ್ಸ್ಟ್ ನಮಗೆ ಅಪ್ಲೈ ಟು ಪೋಸ್ಟ್ ಅಂತಿದೆಯಲ್ಲ, ಇದಕ್ಕೆ ಡೈರೆಕ್ಟಾಗಿ ನಾವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಪೋಸ್ಟಿಗೆ ಟಿಕ್ ಮಾಡ್ಕೊಂಡು ಅಪ್ಲೈ ಮಾಡೋಕ್ಕೆ ಆಗುತ್ತೆ. ಸೊ ಹಾಗಾಗಿ ಮೊದಲಿಗೆ ನಾವು ಈ ಒಂದು ಅಪ್ಲಿಕೆಂಟ್ ಡೀಟೇಲ್ಸ್ ಇದಂತಿದೆ ನೋಡಿ, ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ರಿಜಿಸ್ಟ್ರೇಷನ್ ವಿವರ ಅಂತ ಬರ್ತಾ ಇದೆ ನೋಡಿ, ಅರ್ಜಿದಾರ ನೋಂದಣಿ ವಿವರ ಅಂತ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ನು ಆಲ್ರೆಡಿ ನಾನು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ, ಮಾಹಿತಿಯನ್ನು ಫಿಲ್ ಮಾಡಿದ್ದೀನಿ. ಒಟ್ಟು 6 ಸ್ಟೆಪ್ ಇದ್ದಾವೆ ನೋಡಿ. ಈ 6 ಸ್ಟೆಪ್ಪನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ, ಹಾಗಾಗಿ ಗ್ರೀನಲ್ಲಿ ರೈಟ್ ಮಾರ್ಕ್ ಬಂದಿದೆ. ಸೊ ಮೊದಲನೇ ಸ್ಟೆಪ್ ಒಂದು ವೈಯಕ್ತಿಕ ವಿವರ, ಪರ್ಸನಲ್ ಡೀಟೇಲ್ಸ್ ಅಂತಿದೆ. ಸೊ ಇದರಲ್ಲಿ ನೀವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, 6 ಸ್ಟೆಪ್ಪನ್ನು ನಿಮಗೆ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಮೊದಲನೇದಾಗಿ ಈ ಒಂದು ವೈಯಕ್ತಿಕ ವಿವರದಲ್ಲಿ ಬೋರ್ಡ್ ಕೇಳ್ತಾ ಇದೆ, ಬೋರ್ಡ್ ಟೈಪು. ಸೊ ಬೋರ್ಡ್ ವಿವರ ಏನಿದೆಯಲ್ಲ ಇದು SLC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ICICI CBSE SLC 10th ಅಂತಿದೆ. ಸೊ SLC 10th ತೊಗೊಂಡಿನಿ. ಅದಾದ ಇಲ್ಲಿ KPSC ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಶೋ ಆಗ್ತಾ ಇದೆ ಆಟೋಮೆಟಿಕ್ಕಾಗಿ. ಸೊ ಅದಾದ ನಂತರ SLC ಮ್ಯಾನ್ಯುವಲ್ ಎಂಟ್ರಿ ಅಂತ ಕೆಳಗಡೆ ತೋರಿಸ್ತಾ ಇದೆ 2003. ಸೊ 2003ರಲ್ಲಿ ನಾವು ಮ್ಯಾನ್ಯುವಲ್ ಆಗಿ ಪಾಸ್ ಆಗಿಲ್ಲ. ಸೊ ನಾವು ಆಗಿರೋದು SLC ಪಾಸ್ಡ್ ಆನ್ ಆಫ್ಟರ್ ಇಯರ್ ಅಂತಿದೆ. ಸೊ 2003 ನಂತರ ನಾವು ಪಾಸ್ ಆಗಿದ್ದೀವಿ. ಸೊ ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲಿಗೆ SLC ನೋಂದಣಿ ಸಂಖ್ಯೆ ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರು. SLC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ಹಾಕೊಂಡ ನಂತರ ನಿಮ್ಮ ಒಂದು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಒಂದು ಡೇಟ್ ಆಫ್ ಬರ್ತು ಆಟೋಮೆಟಿಕ್ಕಾಗಿ ನಿಮಗೆ ಇಲ್ಲಿ ಶೋ ಆಗುತ್ತೆ. SLC ಡೀಟೇಲ್ಸ್ ಏನಿದೆ ಅದೆಲ್ಲ ಶೋ ಆಗುತ್ತೆ. ಇಲ್ಲಿ ಜೆಂಡರ್ ಅಂತಿದೆ, ಲಿಂಗ ಗಂಡು ಅಥವಾ ಹೆಣ್ಣು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಪತಿ ಅಥವಾ ಪತ್ನಿ ಹೆಸರು, ಮದುವೆ ಆಗಿದ್ದರೆ ಅಂತ ಇದೆ. ಮದುವೆ ಆಗಿದ್ದರೆ ನಿಮಗೆ ಇಲ್ಲಿ ಗಂಡ ಅಥವಾ ಹೆಂಡತಿ ಹೆಸರನ್ನು ಎಂಟ್ರನ್ನು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹೈಡ್ ಮಾಡಿದ್ದೀನಿ, ಮಾಹಿತಿ ತೋರಿಸೋಂಗಿಲ್ಲ. ಸೊ ಇದೆಲ್ಲ ಫಿಲ್ ಮಾಡಿದ ನಂತರ ಕೆಳಗಡೆ ಸ್ಕ್ರಾಲ್ ಆನ್ ಮಾಡಿ. ಸೊ ಇಲ್ಲಿ ಕೆಳಗಡೆ ನಿಮಗೆ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಮೊಬೈಲ್ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಅದಾದ ನಂತರ ಇಮೇಲ್ ಐಡಿ ಕೇಳುತ್ತೆ, ಇಮೇಲ್ ಐಡಿ ಹಾಕ್ಕೊಳ್ಳಿ. ಮತ್ತು ಪರ್ಯಾಯ ನಂಬರ್, ಆಲ್ಟರ್ನೇಟಿವ್ ನಂಬರ್ ಕೇಳುತ್ತೆ. ಮತ್ತೊಂದು ನಂಬರ್ ಯಾರ್ದು, ನಿಮ್ಮ ಅಣ್ಣ, ತಂಗಿ, ತಮ್ಮ ಯಾರ್ದನ್ನಿರಲಿ ಒಂದು ನಂಬರನ್ನು ಎಷ್ಟು ಹಾಕ್ಕೊಳ್ಳಿ. ಹಾಕೊಳ್ಳೋ ನಂತರ ಆಲ್ಟರ್ನೇಟ್ ಇಮೇಲ್ ಐಡಿ ಕೇಳುತ್ತೆ. ಇನ್ನೊಂದು ಇಮೇಲ್ ಐಡಿ ನಿಮ್ಮ ಮನೆಯವ್ರದ್ದು, ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ದು ಯಾರನ್ನ ಒಂದು ಇಮೇಲ್ ಐಡಿ ಎಕ್ಸ್ಟ್ರಾ ಹಾಕ್ಕೊಂಡಿರಿ. ಸೊ ಇದಾದ ನಂತರ ಮತ್ತೆ ಕೆಳಗಡೆ ಐಡೆಂಟಿಟಿ ಪ್ರೂಫ್ ಡೀಟೇಲ್ಸ್ ಅಂತಿದೆ, ಗುರುತಿನ ಪುರಾವೆ. ಇಲ್ಲಿ ನ್ಯಾಷನಾಲಿಟಿ, ರಾಷ್ಟ್ರೀಯತೆ, ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ಗುರುತಿನ ವಿಧ ಅಂತಿದೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟು, ಈ ರೀತಿಯಾಗಿ ಹಲವಾರು ಆಪ್ಷನ್ ಇರ್ತವೆ. ಸೊ ಇದರಲ್ಲಿ ನಿಮ್ದು ಯಾವುದು ಐಡೆಂಟಿಟಿ ಸೆಲೆಕ್ಟ್ ಮಾಡ್ಕೊತೀರ ಅದನ್ನು ನೀವು ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡ್ ಅಂತ ತೊಗೊಂಡಿದ್ದೀನಿ. ಅದ ನಂತರ ಕೆಳಗಡೆ ಆಧಾರ್ ಕಾರ್ಡ್ ನಂಬರನ್ನು ನೀವು ಹಾಕಬೇಕಾಗುತ್ತೆ. ಸೊ ಆಧಾರ್ ನಂಬರ್ ಹಾಕೊಂಡ ನಂತರ ನಿಮಗೆ ಇಲ್ಲಿ KYC ಕೇಳುತ್ತೆ. ಆಧಾರ್ ನಂಬರ್ OTP ಹಾಕ್ಕೊಂಡಾಗ ನಿಮಗೆ ಡೀಟೇಲ್ಸ್ ಬರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಫೋಟೋ ಇರುತ್ತೆ ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಫೋಟೋ ಬರುತ್ತೆ. ನಿಮಗೆ ಆಧಾರ್ ಕಾರ್ಡ್ದು ಫೋಟೋ ಬೇಕಂದರೆ ಆಧಾರ್ ಕಾರ್ಡ್ದು ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲ ನೀವು ಬೇರೆ ಫೋಟೋ ಅಪ್ಲೋಡ್ ಮಾಡ್ತೀವಿ ಫೋಟೋ ಅಪ್ಲೋಡ್ ಮಾಡೋಕ್ಕೆ ನಿಮಗೆ ಅವಕಾಶ ಇದೆ ನೋಡಿ, ಫೋಟೋ ಅಂತಿದೆ. ಸೊ ನಾನು ಆಧಾರ್ ಕಾರ್ಡ್ದೇ ಕೊಟ್ಟಿದ್ದೀನಿ. ಸೊ KYC ಆಧಾರ್ KYCಗೆ ಹಾಗಾಗಿ ನಮ್ಮದು ಆಧಾರ್ ತೋರಿಸ್ತಾ ಇದೆ. ಸೊ ಅದಾದ ನಂತರ ಇಲ್ಲಿ ಸೈನ್ ಕೇಳ್ತಾ ಇದೆ, ಸಿಗ್ನೇಚರ್ ನಿಮಗೆ ಅಪ್ಲೋಡ್ ಮಾಡೋಕ್ಕೆ. ಇಲ್ಲಿ ನಿಮಗೆ 10 KB ಇಂದ 50 KB ಒಳಗಡೆ ಅಥವಾ 50ರಿಂದ 70 KB ವರೆಗೆ ನಿಮಗೆ ಕೊಟ್ಟಿದ್ದಾರೆ, ಗರಿಷ್ಠ ಕೊಟ್ಟಿದ್ದಾರೆ 70 KB ಒಳಗಡೆ. ಫೋಟೋ ಕೂಡ ಅಷ್ಟೇ 50 KB ಇಂದ 200 KB ವರೆಗೂ ನೀವು ಅಪ್ಲೋಡನ್ನು ಮಾಡ್ಕೋಬೋದು. ಅಥವಾ ನೀವು ಆಧಾರ್ ಕಾರ್ಡ್ಗೆ ಡೈರೆಕ್ಟ್ ಲಿಂಕ್ ಕೊಟ್ಟರೆ, KYC ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡ್ ಫೋಟೋ ಬರುತ್ತೆ. ಸೊ ಎಲ್ಲನೂ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ.
ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ, ಕಾಯಂ ವಿಳಾಸ. ಸೊ ಕಾಯಂ ವಿಳಾಸ ನಿಮಗೆ ಈ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಮಾಡ್ಕೊಳ್ಳಿ. ಅದ ನಂತರ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೇಳ್ತಾ ಇದೆ, ಸಂಪರ್ಕ ವಿಳಾಸ. ಇದು ಪರ್ಮನೆಂಟ್ ಅಡ್ರೆಸ್, ನೀವು ಶಾಶ್ವತವಾಗಿ ವಿಳಾಸ. ಇಲ್ಲಿ ನಿಮಗೆ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ನೀವು ಬೇರೆ ಇದ್ದೀರಾ ಅಂದರೆ ನಿಮ್ಮ ಕಾಯಂ ವಿಳಾಸ ಬೇರೆ, ಪ್ರಸ್ತುತ ಪ್ರೆಸೆಂಟ್ ಅಡ್ರೆಸ್ ಬೇರೆ ಆಗಿದ್ದರೆ ಇಲ್ಲಿ ನೀವು ಮತ್ತೊಂದು ಸಲ ತುಂಬಬೇಕಾಗುತ್ತೆ. ಎರಡೂ ಒಂದೇ ಆಗಿದ್ದರೆ ನೀವು ಇಲ್ಲಿ ಎಸ್ ಆರ್ ನೋ ಕೇಳುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಎರಡು ನಿಮಗೆ ಆಟೋಮೆಟಿಕ್ಕಾಗಿ ಒಂದೇ ಅಡ್ರೆಸ್ಗೆ ಇದಾಗುತ್ತೆ, ಫೇಚ್ ಆಗುತ್ತೆ. ಸೊ ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದ್ದರೆ ಮಾತ್ರ ಕೆಳಗಡೆ ನೀವು ಫಿಲ್ ಮಾಡ್ಕೊಳ್ಳಿ. ಸೊ ನಮ್ಮದಿಲ್ಲಿ ಎರಡು ಬೇರೆ ಬೇರೆ ಆಗಿದೆ, ಸೊ ಹಾಗಾಗಿ ಎಲ್ಲ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಅಡ್ರೆಸ್ಸನ್ನು. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಆನಂತರ ಫಿಸಿಕಲ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಬಂದಿದೆ. ಇಲ್ಲಿ ದೇಹದಾಢ್ಯತೆ ವಿವರಗಳನ್ನು ಹಾಕಬೇಕಾಗುತ್ತೆ. ಮೊದಲಿಗೆ ಹೈಟನ್ನು ಹಾಕಬೇಕಾಗುತ್ತೆ. ಎತ್ತರ ಸೆಂಟಿಮೀಟರ್ಗಳಲ್ಲಿ 170 ಸೆಂಟಿಮೀಟ್ರ್ ಮತ್ತು 163, 175 ಈ ರೀತಿ ನಿಮ್ದು ಎಷ್ಟಿದೆ ಅಷ್ಟು ಹೈಟನ್ನು ಹಾಕ್ಕೊಳ್ಳಿ. ಅನಂತರ ವೇಟ್ ತೂಕ ಇದೆ, ತೂಕ ನಿಮ್ದು ಎಷ್ಟಿರುತ್ತೆ ಅಷ್ಟು ಹಾಕ್ಕೊಳ್ಳಿ. ಅನಂತರ ಎದೆ ಸುತ್ತಳತೆ ಸಾಮಾನ್ಯ ಹಂತದಲ್ಲಿ 80 ಸೆಂಟಿಮೀಟರ್ ಇರಬೇಕಾಗುತ್ತೆ. 85 ಇಗಿಸಿದಾಗ 85 ಆಗಬೇಕು. ಸೊ ನಿಮ್ದು ಎಷ್ಟಿರುತ್ತೆ ಅಷ್ಟು ಹಾಕಬೇಕಾಗುತ್ತೆ, ಸುಮ್ಮನೆ ಏನೋ ಒಂದು ಹಾಕ್ಬಾರ್ದು. ಸೊ ನಿಮ್ಮದು ರಿಯಲ್ ಆಗಿ ಎಷ್ಟಿರುತ್ತೆ ಸೊ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಿಮಗೆ ಮೆಜರ್ಮೆಂಟ್ ಟೇಪ್ ತೊಗೊಂಡು ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ದೂರದೃಷ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದೂರದೃಷ್ಟಿಯಲ್ಲಿ ನಿಮಗೆ ಇಲ್ಲಿ 6x6 ಅಂತ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ ಮಿನಿಮಮ್ ಇಷ್ಟು 6x6 ಇರಲೇಬೇಕು. ಇದು ನಿಮಗೆ ದೂರದೃಷ್ಟಿಯ ಒಂದು ಒಳ್ಳೆಯ ಸಂಖ್ಯೆ ಅಂತ ಹೇಳ್ಬೋದು. 6x6, 6x9 ಅಂದರೆ ಸ್ವಲ್ಪ ದೋಷ ಇರುತ್ತೆ, 6x12 ಅಂದರೆ ಇನ್ನೂ ಸ್ವಲ್ಪ ದೋಷ ಇರುತ್ತೆ ದೂರದೃಷ್ಟಿಯಲ್ಲಿ. ಸೊ ಹಾಗಾಗಿ 6x6 ಅಂದ್ಕೊಂಡು ಯಾವುದೇ ಥರ ಸಮಸ್ಯೆ ಇಲ್ಲ ದೂರದೃಷ್ಟಿಯಲ್ಲಿ. ಹಾಗಾಗಿ 6x ಹಾಕ್ಕೊಂಡಿದೆ. ನಿಯರ್ ಸಮೀಪ ದೃಷ್ಟಿ ಅಂತಿದೆ. ಸೊ ಸಮೀಪ ದೃಷ್ಟಿಯಲ್ಲಿ 0.6 ಅಂತ ಹಾಕ್ಕೋಬೇಕು. 0.8 ಹಾಕ್ಕೊಂಡ್ರೆ ಸಮಸ್ಯೆ ಇದೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ 0.6 ಹಾಕ್ಕೊಳ್ಳಿ. ಅದಾನಂತರ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತಿದೆ. ನೀವೇನಾದರೂ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮಾಡಿಸಿದ್ದೀರಾ ಹಾಸ್ಪಿಟ್ಲಲ್ಲಿ ಅಂದರೆ ಆ ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಇಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕು. ಸೊ ನಾನು ಮಾಡಿಸ್ಕೊಂಡಿಲ್ಲ, ಸೊ ಹಾಗಾಗಿ ಯಾವುದೇ ರೀತಿ ಅಪ್ಲೋಡ್ ಮಾಡಿಲ್ಲ. ಸೊ ನೀವು ಮಾಡಿಸ್ಕೊಂಡಿದ್ದರೆ ನಿಮ್ಮ ಹತ್ರ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ. ಸೊ ಇದು ಕಂಪಲ್ಸರಿ ಅಲ್ಲ, ಮ್ಯಾಂಡೇಟರಿ ಏನಲ್ಲ. ಸೊ ಆಗ್ಬೋದು, ಆಗ್ದೇ ಹಾಗೆ ಬಿಡ್ಬೋದು. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಕೇಳ್ತಾ ಇದೆ. ನೋಡಿ ಒಂದೇ ಸ್ಟೆಪ್ಪಲ್ಲಿ ಪರ್ಸನಲ್ ಡೀಟೇಲ್ಸಲ್ಲೇ ಇಷ್ಟೆಲ್ಲ ಕೇಳ್ತಾ ಇದೆ. ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಹತ್ರ ಇದ್ದರೆ ಮಾತ್ರ ಇದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿದೆ ನೋಡಿ, ಡೂ ಯು ಹ್ಯಾವ್ ಡ್ರೈವಿಂಗ್ ಲೈಸೆನ್ಸ್ ಅಂತ. ಸೊ ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ಮಾತ್ರ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎರಡು ರೀತಿ ಅವಕಾಶ ಇದೆ. ಮ್ಯಾನ್ಯುವಲ್ ಎಂಟ್ರಿ, ಕ್ಲಿಕ್ ಟು ಗೆಟ್ ಯುವರ್ ಡಾಟಾ ಫ್ರಮ್ ದ ಸಿಸ್ಟಮ್ ಅಂತಿದೆ. ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತ ವಿವರವನ್ನು ಪಡೆಯಿರಿ, ಇದನ್ನು ಕ್ಲಿಕ್ ಮಾಡಿ ಅಂತಿದೆ. ಎರಡು ರೀತಿ ಮ್ಯಾನ್ಯುವಲ್ ಆಗಿ ಎಂಟ್ರಿ ಹಾಕಿ ನಿಮ್ಮದು ಲೈಸೆನ್ಸ್ ನಂಬರು ಎಲ್ಲ ಹಾಕಬೇಕಾಗುತ್ತೆ ಮ್ಯಾನ್ಯುವಲ್ ಎಂಟ್ರಿಯಲ್ಲಿ. ಅದೇ ನೀವು ಡಾಟಾ ಆಟೋಮೆಟಿಕ್ಕಾಗಿ ಬರಲಿ ಅಂದರೆ ಇದು ಒಂದು ಈ ಆಪ್ಷನ್ ಅಂತ ತೊಗೋಬೇಕು. ತೊಗೊಂಡಾಗ ನಿಮಗೆ DL ನಂಬರ್ ಹಾಕಿದ ತಕ್ಷಣ ನಿಮಗೆ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು ಮತ್ತು ನಿಮ್ಮದು ಯಾವಾಗ ಇಶ್ಯೂ ಆಗಿದೆ, ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅದೆಲ್ಲ ಕೂಡ ನಿಮಗೆ ಡಾಟಾ ಬರುತ್ತೆ. ಇದು ನಿಮಗೆ DL ಇದ್ದರೆ ಮಾತ್ರ ಹಾಕ್ಕೊಳ್ಳಿ. DL ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ಬನ್ನಿ. ಸೊ ಇಲ್ಲಿ ನಿಮಗೆ ನಾನು ಆಟೋಮೆಟಿಕ್ಕಾಗಿ ಸ್ವಯಂಚಾಲಿತವಾಗಿ DL ನಂಬರ್ ಅದು ಸೆಲೆಕ್ಟ್ ಮಾಡ್ಕೊಂಡಾಗ ಹಾಕಿದಾಗ ಡೀಟೇಲ್ ಆಗಿ ಬಂದಿದೆ. ಸೊ ಇಲ್ಲಿ DLನಲ್ಲಿರುವಂಥ ಫೋಟೋ ಕೂಡ ನಮಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ಅದ ನಂತರ ಇಲ್ಲಿ DL ಡಾಕ್ಯುಮೆಂಟ್ ಅಂತಿದೆ. ನಿಮ್ಮ ಹತ್ರ DL ಆಗಿ ಮ್ಯಾನ್ಯುವಲ್ ಆಗಿದ್ದರೆ ಇಲ್ಲಿ ನಿಮಗೆ ಚೂಸ್ ಫೈಲ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಕೂಡ ಮಾಡ್ಬೋದು. ಇದು ಮಾಡಲೇಬೇಕು. DL ಎಸ್ ಅಂತ ಕೊಟ್ಟ ನಂತರ ಇಲ್ಲಿ ಒಂದು DLನ್ನು ಅಪ್ಲೋಡ್ ಮಾಡಬೇಕು. PDF ನಾನು ಮಾಡಿದ್ದೀನಿ ನೋಡಿ, PDF ಇಲ್ಲಿ ಕಾಣ್ತಾ ಇದೆ. ಸೊ ಈ ರೀತಿಯಾಗಿ ಮಾಡಬೇಕು. ಇದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಪ್ರೀವಿಯಸ್ KPSC ಎಕ್ಸಾಮ್ ಡೀಟೇಲ್ಸ್ ಅಂತ ಹಿಂದಿನ KPSC ಪರೀಕ್ಷೆ ವಿವರ ಕೇಳ್ತಾ ಇದೆ. ಪ್ರೀವಿಯಸ್ KPSC ಎಕ್ಸಾಮ್ ಅಟೆಂಡಿಂಗ್ ಸ್ಟೇಟಸ್ ಅಂತಿದೆ. ಈ ಹಿಂದೆ ನಾವು KPSC ಎಕ್ಸಾಮ್ ಹಾಜರಾಗಿದ್ದೀವಾ ಅಂತ ಕೇಳ್ತಾ ಇದೆ. ಈ ಹಿಂದೆ ನೀವೇನಾದರೂ KPSC ಎಕ್ಸಾಮ್ ಬರೆದಿದ್ದರೆ ಅದನ್ನು ಎಸ್ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟಾಗ ನಿಮಗೆ ಅಲ್ಲಿ ನಿಮಗೆ ನೋಟಿಫಿಕೇಷನ್ ನಂಬರ್ ಕೇಳುತ್ತೆ ನೋಡಿ. ಎಸ್ ಅಂತ ಕೊಟ್ಟರೆ ನಾವು ಯಾವುದೇ ಥರ ಎಕ್ಸಾಮ್ ಬರೆದಿಲ್ಲ, ಸೊ ಹಾಗಾಗಿ ಇಲ್ಲಿ ನೋ ಅಂತ ತೊಗೊಳ್ಳಿ. ಸೊ ನೀವು ಎಸ್ ಅಂತ ಏನಾರು ಕೊಟ್ಟರೆ ಅಲ್ಲಿ ನಿಮಗೆ ನೋಡಿ KPSC ಅಧಿಸೂಚನೆ ಸಂಖ್ಯೆ ಕೇಳ್ತಾ ಇದೆ. ನೀವು ಹಿಂದೆ ಬರೆದಿದ್ರೆ KPSC ಅಧಿಸೂಚನೆ ಸಂಖ್ಯೆ ಹಾಕಬೇಕಾಗುತ್ತೆ. ಹಿಂದಿನ KPSC ರಿಜಿಸ್ಟ್ರೇಷನ್ ಸಂಖ್ಯೆ ಹಾಕಬೇಕಾಗುತ್ತೆ. ನಿಮ್ಮೊಂದು ಪೇಪರ್ದು ರಿಜಿಸ್ಟ್ರೇಷನ್ ಇರುತ್ತಲ್ಲ ಆ ಒಂದು ರಿಜಿಸ್ಟ್ರೇಷನ್ ಸಂಖ್ಯೆ ಹಾಕ್ಕೊಳ್ಳಿ. ಯಾವುದೇ ಬರೋದಿಲ್ಲ ಅಂದರೆ ಇದನ್ನು ನೋ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಮತ್ತೆ ನಿಮಗೆ ನಂಬರ್ ಆಫ್ ಅಟೆಂಪ್ಟ್ ಫಾರ್ ಗೆಜೆಟೆಡ್ ಪ್ರೊಫೆಷನರಿ ಪೋಸ್ಟ್ ಅಂತ ಕೇಳ್ತದೆ. ಓನ್ಲಿ ಫಾರ್ KS ಸ್ಪೋರ್ಟ್ಸ್ ರಿಲೇಟೆಡ್ ಅಂತ ಕೊಟ್ಟಿದ್ದಾರೆ. KS ಈ ಹಿಂದೆ ನೀವು ಬರೆದಿದ್ದರೆ ಎಷ್ಟು ಸಲ ಅಟೆಂಪ್ಟ್ ಮಾಡಿದಿರ ಪ್ರಯತ್ನಗಳನ್ನು ನೀವು ಇಲ್ಲಿಗೆ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗೆ ಪ್ರಯತ್ನಗಳ ಸಂಖ್ಯೆ KS ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ನೀವೇನಾದರೂ ಮಾಡಿದರೆ ಎಸ್ ಅಂತ ತೊಗೋಬೇಕಾಗುತ್ತೆ. ಹಿಂದೆ KS ಎಕ್ಸಾಮ್ ಬರೆದಿದ್ರೆ ಎಸ್ ಅಂತ ತೊಗೋಬೇಕು. ನಾವು ಯಾವುದೇ ರೀತಿ KS ಎಕ್ಸಾಮ್ ಬರೆದಿಲ್ಲ, ಸೊ ಹಾಗಾಗಿ ನೋ ಅಂತ ತೊಗೊಂಡಿನಿ. ನೀವು ಎಸ್ ಅಂತ ಕೊಟ್ಟರೆ ನಿಮಗೆ ಅದೇ ಅಧಿಸೂಚನೆ ವರ್ಷ, ನೋಂದಣಿ ಸಂಖ್ಯೆ,
ಅಟೆಂಪ್ಟ್ಸು ಎಷ್ಟು ಪ್ರಯತ್ನಗಳಾಗಿದ್ದಾವೆ ಅಂತ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಎಸ್ ಅಂತ ಕೊಟ್ಟರೆ ಆ ಪ್ರಯತ್ನ ಮಾಡಿದವರು ಆಗ್ತಾರೆ. ಸೊ ನೀವು ಏನು ಮಾಡಿಲ್ಲ ಫಸ್ಟ್ ಟೈಮ್ ಅಂದರೆ SDA FDA ಇಂಥವು ಪ್ಯೂನ್ ಪೋಸ್ಟು ಬೇರೆ ಬೇರೆ ಬರೆದಿದ್ರೆ ಗ್ರೂಪ್ ಸಿ ಹುದ್ದೆಗಳು ಬರೆದಿದ್ರೆ ನೀವು ಇದನ್ನು ಹಾಕೋದು ಅವಶ್ಯಕತೆ ಇಲ್ಲ. ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ. ಸೇವ್ ಅಂತ ಕ್ಲಿಕ್ ಮಾಡಿ ಡಾಟಾ ಸೇವ್ ಆಗುತ್ತೆ. ಸೇವ್ ಕೊಟ್ಟ ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ಅಂತ ಕೊಡಬೇಕು. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇವಾಗ ಎರಡನೇ ಸ್ಟೆಪ್ಗೆ ಹೋಗ್ಬೇಕು. ಒಂದನೇ ಸ್ಟೆಪ್ ಇಷ್ಟೆಲ್ಲ ತುಂಬಿದ ನಂತರ ಎರಡನೇ ಸ್ಟೆಪ್ಪಿಗೆ ಹೋಗಬೇಕು. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಎರಡನೇ ಸ್ಟೆಪ್ಪಿಗೆ ಬಂದಿದ್ವಿ. ಒಂದನೇ ಸ್ಟೆಪ್ ಕಂಪ್ಲೀಟ್ ಮಾಡಿದ್ವಿ ನಾವು. ಈಗ ಎರಡನೇ ಸ್ಟೆಪ್ಪಿಗೆ ಬಂದಿದೆ. ಎರಡನೇ ಸ್ಟೆಪ್ಪಲ್ಲಿ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ವಿವರನ ಹಾಕಬೇಕಾಗುತ್ತೆ. ಮೊದಲಿಗೆ ಇಲ್ಲಿ ವಿವರ ವಿದ್ಯಾರ್ಥಿ SLC ಅಂತ ತೊಗೊಳ್ಳಿ. SLC ತೊಗೊಂಡು SLC ನೋಂದಣಿ ಸಂಖ್ಯೆ ಹಾಕ್ಕೊಳ್ಳಿ. ಶಾಲೆಯ ಹೆಸರು ಕೇಳ್ತಾ ಇದೆ. SLC ಎಲ್ಲಿ ಓದಿದ್ದೀರಾ ಆ ಒಂದು ಶಾಲೆಯ ಹೆಸರನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ನಂತರ ರಾಜ್ಯ ಕೇಳುತ್ತೆ, ಸ್ಟೇಟು ಕರ್ನಾಟಕ ಅಂತ ಹಾಕ್ಕೊಳ್ಳಿ. ನೇಮ್ ಆಫ್ ದ ಬೋರ್ಡ್ ಅಂತಿದೆ. ಸೊ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಬೋರ್ಡ್ ನೇಮ್ ಇರುತ್ತೆ, ಮಂಡಳಿ ಹೆಸರು, ಅದನ್ನು ನೋಡಿಕೊಂಡು ಎಂಟ್ರನ್ನು ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಫಲಿತಾಂಶ ಕೇಳುತ್ತೆ. ಫಲಿತಾಂಶ ಪಾಸ್ಡ್ ಅಂತ ಹಾಕ್ಕೊಳ್ಳಿ. ಅದನ್ನು ಮಾರ್ಕ್ಸ್ ಕೇಳುತ್ತೆ, CGPA ಮಾರ್ಕ್ಸ್ ಅಂತ ಇರುತ್ತೆ. ಸೊ ಮಾರ್ಕ್ಸ್ ಅಂತ ಹಾಕ್ಕೊಳ್ಳಿ. ಸೊ ಒಟ್ಟಾರೆ ಗಳಿಸಿರುವ ಅಂಕಗಳು ಎಷ್ಟು ಮಾರ್ಕ್ಸ್ ಇದೆ ಅಷ್ಟು ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಓವರಾಲ್ ಎಷ್ಟು ಮಾರ್ಕ್ಸ್ ಇದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 625ಗೆ 625 ಪರ್ಸೆಂಟೇಜ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ನಿಮ್ಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳುತ್ತೆ. SLC ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು PDF ಫೈಲ್ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ PDF ಫೈಲ್ ಕಾಣ್ತಾ ಇದೆ ನೋಡಿ, ಅಪ್ಲೋಡ್ ಆಗಿದೆ. ಸೊ ಇದೆಲ್ಲ ಮಾಡಿದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಸೇವ್ ಅಂತಿರುತ್ತೆ, ಸೇವ್ ಮಾಡೋಕ್ಕೆ ಹೋಗಬೇಡಿ. ಮೇಲ್ಗಡೆ ನಾವು ಇವಾಗ PUC ಎಂಟರ್ ಮಾಡಬೇಕು. ಇಷ್ಟೊತ್ತು ಮಾಡಿದ್ದು SLC ಮಾಡಿದ್ದೀವಿ, ಇವಾಗ PUC ಆ್ಯಡ್ ಮಾಡಬೇಕು. PUC ಆ್ಯಡ್ ಮಾಡಿ ಅಂತಾರೆ ಡಿಗ್ರಿದು ಆ್ಯಡ್ ಮಾಡಬೇಕು. ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ಮೇಲ್ಗಡೆ ಇದೆಲ್ಲ ವಿದ್ಯಾರ್ಥಿ. ಸೊ ವಿದ್ಯಾರ್ಥಿ ಇಲ್ಲಿ ಫಸ್ಟಿಗೆ SLC ತೊಗೊಂಡಿದ್ದೀವಿ. ಇವಾಗ ನಾವು ಅಲ್ಲಿ PUC ಅಂತ ಇರುತ್ತೆ, PUC ತೊಗೋಬೇಕಾಗುತ್ತೆ. PUC ತೊಗೊಂಡಾಗ ಅಷ್ಟೇ ನಿಮಗೆ ಆ ಒಂದು PUC ರಿಜಿಸ್ಟ್ರೇಷನ್ ನಂಬರು, ಎಲ್ಲಿ ಕಲ್ತಿದ್ದಾರೆ ಆ ಒಂದು ಕಾಲೇಜ್ ಹೆಸರು, ಮತ್ತು ಸ್ಟೇಟು, ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ ಮಾರ್ಕ್ಸು, ಮತ್ತು ಬೋರ್ಡ್ ನೇಮು ಸೇಮ್ ಹಾಕ್ತಿರುತ್ತೆ. ಆ ಒಂದು PUCದು ಡೀಟೇಲ್ಸ್ ಏನಿದೆ ಎಲ್ಲ ಮಾಹಿತಿ ನಾವು ಹಾಕ್ಬೇಕು. ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರ, ಟೋಟಲ್ ಎಷ್ಟಿತ್ತು, ಎಷ್ಟು ಪರ್ಸೆಂಟೇಜ್ ಆಗಿದೆ, ಅದನ್ನು ಮತ್ತೆ ನೀವು ಸೇವ್ ಅನ್ಬೇಕು. ಸೇವ್ ಅಂದಾಗ SLC ಸೇವ್ ಆಗುತ್ತೆ, PUC ಸೇವ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನೀವು ಡಿಗ್ರಿ ತೊಗೋಬೇಕಾಗುತ್ತೆ. ಇಲ್ಲಿ PG ಅಂತಿರುತ್ತೆ, ಡಿಗ್ರಿ ಅಂತಿರುತ್ತೆ, UG ಅಂತಿರುತ್ತೆ. ಸೊ PGದು ಡಿಗ್ರಿ ತೊಗೋಬೇಕಾಗುತ್ತೆ. ಸೊ ಡಿಗ್ರಿ ಪಾಸ್ ಆಗಿರಬೇಕು. KS ಹುದ್ದೆ ಬರಬೇಕಂದ್ರೆ ಡಿಗ್ರಿ ಪಾಸ್ ಆಗಿರಬೇಕು. ನೀವು SDA FDA ಬರಿತೀನಿ ಅಂದರೆ ಅಲ್ಲಿ ನಿಮಗೆ SLC PUC ಹಾಕಿದ್ರೆ ನಡೆಯುತ್ತೆ. ಸೊ ಇಲ್ಲಿ ಡಿಗ್ರಿ ಮುಗಿದ್ರೆ ಡಿಗ್ರಿ ಹಾಕ್ಕೊಳ್ಳಿ. PG ಮುಗಿದ್ರು ಕೂಡ ನೀವು PG ಸೆಲೆಕ್ಟ್ ಮಾಡಿಕೊಂಡು ಸೇಮ್ ನಿಮ್ಮ ಟೋಟಲ್ ಮಾರ್ಕ್ಸು, ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ನೀವು ಹಾಕ್ಕೊಳ್ಳಿ. ಸೊ ಎಲ್ಲ ನೀವು ಸೇವ್ ಮಾಡ್ತಾ ಹೋಗಬೇಕು. ಸೇವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಕೆಳಗಡೆ ನಿಮಗೆ ಶೋ ಆಗುತ್ತೆ. ಸೊ ನಾನು 3 ಎಂಟ್ರಿ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ ಇಲ್ಲಿ 3 ಎಂಟ್ರಿ ಮಾಡಿದೆ, SLC PUC ಡಿಗ್ರಿ. ಸೊ ಮೇಲ್ಗಡೆ ಎಂಟ್ರಿ ಮಾಡಿ ಸೇವ್ ಅಂತ ನೀವು ಕೊಟ್ಟರೆ ನಿಮಗೆ ಇಲ್ಲಿ ಕೆಳಗಡೆ ಸೇವ್ ಆಗುತ್ತೆ, ಡಾಟಾ ಸೇವ್ ಆಗುತ್ತೆ. SLC PUC ಡೀಟೇಲ್ಸು ಡಿಗ್ರಿ ಬಂದಿರುತ್ತೆ. ಸೊ ಇದನ್ನೆಲ್ಲ ನಾನು ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ಸೊ ಸರಿಯಾಗಿದ್ದರೆ ಕೆಳಗಡೆ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮಗೆ ಸೇವ್ ಆಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ಮತ್ತು 3ನೇ ಸ್ಟೆಪ್ಪಿಗೆ ಹೋಗುತ್ತೆ. ನೋಡಿ ಇವಾಗ 3ನೇ ಸ್ಟೆಪ್ಪಿಗೆ ಬಂದಿದೆ, ಮೀಸಲಾತಿ ವಿವರಗಳು. ಮೊದಲಿಗೆ ಆರ್ ಯು ಕ್ಲೈಮಿಂಗ್ ರಿಸರ್ವೇಷನ್ ಅಂತಿದೆ. ನೀವು ಮೀಸಲಾತಿಯನ್ನು ಕ್ಲೈಮ್ ಮಾಡಲು ಬಯಸುತ್ತೀರಾ ಅಂತ ಕೇಳುತ್ತಾರೆ. ಸೊ ಇಲ್ಲಿ ಎಸ್ ಅಂತ ತೊಗೊಳ್ಳಿ. SC ST ಆಗಿದ್ದರೆ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ, ಕನ್ನಡ ಮಾಧ್ಯಮ ಆಗಿದ್ದರೆ, ಗ್ರಾಮೀಣ ಮಾಧ್ಯಮ, PDP HK ಭಾಗದಾಗಿದ್ದರೆ, ಸೊ ಇದನ್ನೆಲ್ಲನೂ ಕ್ಲೈಮ್ ಮಾಡ್ತಾಯಿದ್ರೆ ನೀವು ಇಲ್ಲಿನೇ ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ತೊಗೊಂಡ ನಂತರ ಮೊದಲಿಗೆ ಮ್ಯಾನ್ಯುವಲ್ ಎಂಟ್ರಿ ಅಂತಿದೆ. ಸೊ ಮ್ಯಾನ್ಯುವಲ್ ಎಂಟ್ರಿ ಮತ್ತು 2 ರೀತಿಯಾಗಿದೆ. ನಿಮಗೆ ಮ್ಯಾನ್ಯುವಲಾಗಿ ಎಂಟ್ರಿ ಕೂಡ ಮಾಡ್ಕೋಬೋದು, ಆಡಿ ನಂಬರು, ಇಲ್ಲ ನಿಮ್ಮ ಆಟೋಮೆಟಿಕ್ಕಾಗಿ ಕಂಪ್ಯೂಟರ್ ಮೂಲಕ ಸ್ವಯಂಚಾಲಿತ ವಿವರವನ್ನು ಪಡೆಯೋದ್ರೆ ಇಲ್ಲಿ ನಿಮಗೆ ಕ್ಲಿಕ್ ಕೇರ್ ಟು ಗೆಟ್ ಯುವರ್ ಡಾಟಾ ಫ್ರಮ್ ಸಿಸ್ಟಮ್ ಅಂತಿದೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮದು ಡೀಟೇಲ್ಸ್ ಎಲ್ಲ ನಿಮ್ಮ ಆಡಿ ನಂಬರ್ ಹಾಕಿದರೆ ಬಂದುಬಿಡುತ್ತೆ. ಸೊ ನಾನು ಇಲ್ಲಿ ಆಡಿ ನಂಬರನ್ನು ಹಾಕ್ಕೊಂಡಿದ್ದೀನಿ. ಸೊ ಆಡಿ ನಂಬರ್ ಹಾಕೊಂಡ ನಂತರ ನಿಮಗೆ ಕೆಳಗಡೆ ಮೀಸಲಾತಿ ತೋರಿಸುತ್ತೆ, ಅಂದರೆ ಜಾತಿ ಪ್ರಮಾಣಪತ್ರದ್ದು ಫಸ್ಟಿಗೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಆಡಿ ನಂಬರ್ ಎಂಟ್ರಿ ಕೊಟ್ಟ ನಂತರ ಆಟೋಮೆಟಿಕ್ಕಾಗಿ ನನ್ನ ಹೆಸರು, ಯಾವ ಒಂದು ಕ್ಯಾಸ್ಟ್ ಇದೆ, ಜಾತಿ ಇದೆ, ಸೊ ಪ್ರವರ್ಗ ಏನಿದೆ, ಸೊ ಯಾವಾಗ ಇಶ್ಯೂ ಆಗಿದೆ, ಇನ್ಕಮ್ ಎಷ್ಟಿದೆ, ಸೊ ಅಲ್ಲಿ ಪ್ರಮಾಣಪತ್ರ ವಿತರಣೆ ಮಾಡಿದವರು ಯಾರು, ಲೈಫ್ ಟೈಮು ವ್ಯಾಲಿಡಿಟಿ ಎಲ್ಲನೂ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ. ಈ ಡಾಟಾ ಎಲ್ಲ ಸಿಸ್ಟಮಿಂದ ಪೇಚ್ ಆಗಿದೆ. ಸೊ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಏನಾದರೂ ಮಿಸ್ಟೇಕ್ ಇದ್ದರೆ ಮ್ಯಾನ್ಯುವಲ್ ಅಂತ ತೊಗೊಂಡು ಮ್ಯಾನ್ಯುವಲ್ ಎಂಟ್ರಿ ಮಾಡಿ ನೀವು ಎಲ್ಲನೂ ಫಿಲ್ ಮಾಡಬೇಕಾಗುತ್ತೆ. ಸೊ ಎಲ್ಲ ನನ್ನೊಂದು ಸರಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಜಾತಿ ಪ್ರಮಾಣಪತ್ರನ ಅಪ್ಲೋಡನ್ನು ಮಾಡಬೇಕು ನೋಡಿ. PDF ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಮಾಡಿಕೊಂಡು PDF ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಲ್ಲಿ PDF ನಿಮಗೆ ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ ನೀವು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ದು. ಸೊ ಅದಾದ ನಂತರ ನೀವು ಮಾಜಿ ಸೈನಿಕ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೊಳ್ಳಿ. ಮಾಜಿ ಸೈನಿಕ ಅಲ್ಲ ಅಂದರೆ ನೋ ಅಂತಲೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ.
ನೋಡಿ ಮೂರನೇದು, ನೀವು ಯುದ್ಧ ಅಥವಾ ಯುದ್ಧದಂಥ ಕಾರ್ಯಾಚರಣೆಯಲ್ಲಿ ಮಾಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕ ಅವಲಂಬಿತರೆ ಅಂತ ಕೇಳ್ತಾ ಇದೆ. ಸೊ ಇದನ್ನು ಅನ್ವಯಿಸಿದಲ್ಲಿ ಎಸ್ ಅಂತ ತೊಗೊಳ್ಳಿ, ಇಲ್ಲಾಂದ್ರೆ ನಾನು ಹಾಗೆ ಬಿಡಿ. ಅದರ ನಂತರ ಮೂರನೇ ಸ್ಟೆಪ್ಪು, ನೀವು ಗ್ರಾಮೀಣ ಮೀಸಲಾತಿಯನ್ನು ಬಳಸಿರೋ ಅಂತ ಕೇಳುತ್ತೆ. ಸೊ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಕೊಡಬೇಕು, ಗ್ರಾಮೀಣ ಇಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡಿ. ಸೊ ಅದರ ನಂತರ ನೀವು ಯೋಜನಾ ನಿರಸಿತ ಅಭ್ಯರ್ಥಿ ಅಂತ ಕೇಳ್ತದೆ, PDF ಸರ್ಟಿಫಿಕೇಟ್ ಹೊಂದಿದ್ದರೆ ಎಸ್ ಅಂತ ತೊಗೊಳ್ಳಿ, ಇಲ್ಲಾಂದರೆ ನೋ ಅಂತಲೇ ಬಿಡಿ. ಸೊ ಅದಾದ ನಂತರ ಇಲ್ಲಿ ನಿಮಗೆ ಕನ್ನಡ ಮಾಧ್ಯಮ ಕೇಳ್ತಾ ಇದೆ, ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಮೀಸಲಾತಿ ಪಡೆಯೋರು ಅಂತ ಕೇಳ್ತಾರೆ. ಕನ್ನಡ ಮೀಡಿಯಮ್ ಇದ್ದರೆ ಮಾತ್ರ ಎಸ್ ಅಂತ ತೊಗೊಳ್ಳಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಸೊ ಅರ್ಜಿದಾರರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರುತ್ತಲ್ಲ, ಸ್ಕೂಲ್ ಕಡೆಯಿಂದ ಬರ್ಸ್ಕೊಂಬಂದಿರ್ತೀವಿ, 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಬರ್ಸ್ಕೊಂಬಂದಿರ್ತಾರಲ್ಲ, ಸೊ ಅದನ್ನು ಚೂಸ್ ಫೈಲ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ನಾನು ಇಲ್ಲಿ ಅಪ್ಲೋಡನ್ನು ಮಾಡಿದ್ದೀನಿ ನೋಡಿ, PDF ಅನ್ನು ಕಾಣ್ತಾ ಇದೆ. ಸೊ ಅಪ್ಲೋಡ್ ಮಾಡಿದ್ದೀನಿ ನಾನು. ಸೊ ಇದಾದ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಸೊ ಇಲ್ಲಿ 6ನೇದು, ನೀವು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರುತ್ತೀರಾ ಅಂತ ಕೇಳ್ತಾ ಇದೆ. HK ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಅಥವಾ ನೀವು HK ಭಾಗದವರಾಗಿದ್ದರೆ ಇದನ್ನು ನೀವು ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ನಾವು HK ಭಾಗದವರು ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ. ಸೊ ಆ ಭಾಗದಲ್ಲಿದ್ದೀವಿ. ಸೊ ನಮ್ಮ ಹತ್ರ HK ಸರ್ಟಿಫಿಕೇಟ್ ಇದೆ. ಸೊ ಹಾಗಾಗಿ ಇದನ್ನು ಎಸ್ ಅಂತ ತೊಗೊಂಡಿನಿ. ಎಸ್ ಅಂತ ತೊಗೊಂಡ ನಂತರ ನೀವು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ದಾಖಲೆಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. 371J ಅಂತ ಏನು ಕರಿತೀವಿ ಅದನ್ನು ಅಪ್ಲೋಡನ್ನು ಮಾಡಬೇಕು. ಆನಂತರ ಇಲ್ಲಿ ಅದನ್ನು ಆಡಿ ನಂಬರ್ ಹಾಕಬೇಕಲ್ಲ. ಸೊ ಇಲ್ಲಿ ಮ್ಯಾನುವಲ್ ಎಂಟ್ರಿ ಅಂತಿದೆ ನೋಡಿ, ಮ್ಯಾನುವಲ್ ಎಂಟ್ರಿ ಅಥವಾ ಸಿಸ್ಟಮ್ ಎಂಟ್ರಿ ಡಾಟಾ ಅಂತಿದೆ. ಸೊ ಇಲ್ಲಿ ನಾವು ಇಲ್ಲಿ ಡಾಟಾ ಫ್ರಮ್ ಸಿಸ್ಟಮ್ ಅಂತ ಕೊಡಬೇಕು. ಸೊ ಅಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಆಡಿ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಆಡಿ ನಂಬರ್ ನಾನು ಹಾಕಿದ್ದೀನಿ. ನಾನು ಹಾಕಿದ ನಂತರ ನಿಮಗೆ ನಿಮ್ಮ ಒಂದು ಹೆಸರು ಏನಿರುತ್ತೆ ಅದರಲ್ಲಿ 371Jನಲ್ಲಿ ಆ ಹೆಸರು ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ಯಾವಾಗ ಇಶ್ಯೂ ಆಗಿದೆ, ಯಾವಾಗ ಎಕ್ಸ್ಪೈರಿ ಆಗುತ್ತೆ, ಸೊ ಯಾರು ಕೊಟ್ಟಿದ್ದಾರೆ ಜಿಲ್ಲಾದಲ್ಲಿ, ತಾಲೂಕಲ್ಲಿ ಎಲ್ಲನೂ ಕೂಡ ಅಲ್ಲಿ ನಿಮಗೆ ಡಾಟಾ ಓಪನ್ ಆಗುತ್ತೆ. ಸೊ ಅದು ಡಾಟಾ ಕರೆಕ್ಟಾಗಿ ಬಂದಿದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲನೂ ಕರೆಕ್ಟಾಗಿದ್ದರೆ ಓಕೆ, ನೆಕ್ಸ್ಟ್ ಸ್ಟೆಪ್ಪಿಗೆ ಬನ್ನಿ. ನಿಮಗೆ ಏನಾದರೂ ಮಾಹಿತಿ ತಪ್ಪಾಗಿ ಬಂತು ಅಂದರೆ ಮ್ಯಾನುವಲ್ ಎಂಟ್ರಿ ಅಂತ ಒಂದು ಆಪ್ಷನ್ ಇದೆ, ಮ್ಯಾನುವಲ್ ತೊಗೊಂಡೋಗಿಸಿ ನೀವು ಆಡಿ ನಂಬರು, ಹೆಸರು ಎಲ್ಲ ಡೇಟು ಎಲ್ಲ ಹಾಕಬೇಕಾಗುತ್ತೆ ಮ್ಯಾನುವಲಲ್ಲಿ. ಸೊ ಕರೆಕ್ಟಾಗಿದ್ದರೆ ಓಕೆ, ನೋಡಿಕೊಂಡು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ. ಅದ ನಂತರ ನಿಮಗೆ ನೆಕ್ಸ್ಟು ವಯೋಮಿತಿ ಸಡಿಲಿಕೆ ಬೇಕಂತ ಕೇಳುತ್ತೆ. ವಯೋಮಿತಿ ಸಡಿಲಿಕೆ ಕೋರಿದರೆ ಮಾತ್ರ ನಿಮಗೆ ಇಲ್ಲಿ ಎಸ್ ಅಂತ ತೊಗೋಬೇಕಾಗುತ್ತೆ, ಇಲ್ಲಾಂದ್ರೆ ಅದನ್ನು ಹಾಗೆ ಬಿಡಿ. ಅದರ ನಂತರ ನೀವು ಸರ್ಕಾರಿ ನೌಕರಿ ಅಂತ ಕೇಳ್ತಾ ಇದೆ. ಸರ್ಕಾರಿ ನೌಕರಿ ಆಗಿದ್ದರೆ ಮಾತ್ರ ಇದನ್ನು ಎಸ್ ಅಂತ ತೊಗೋಬೇಕು, ಸರ್ಕಾರಿ ನೌಕರಿ ಇಲ್ಲ ಅಂದರೆ ನೋ ಅಂತಲೇ ತೊಗೊಳ್ಳಿ. ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ನೀವು ವಿಶೇಷಚೇತನ ವಿಕಲಚೇತನ ಅಭ್ಯರ್ಥಿ ಅಂತ ಕೇಳ್ತದೆ, ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ತೊಗೋಬೇಕು, ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದರೆ ನೋ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ಇಲ್ಲಿ ಮತ್ತೆ ನಿಮಗೆ ಸೇವ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೇವ್ ಆಗುತ್ತೆ. ಅದ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಅಂತ ಕೊಟ್ಟ ನಂತರ 4ನೇ ಸ್ಟೆಪ್ ಬಂದಿದೆ. 4ನೇ ಸ್ಟೆಪ್ಪಲ್ಲಿ ಅನುಭವ ವಿವರ ಅಂತಿದೆ. ಎಕ್ಸ್ಪೀರಿಯನ್ಸ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದಿದ್ದರೆ ಇಲ್ಲಿ ನಿಮಗೆ ಹಾಕೋದಿರುತ್ತೆ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸು ಇದ್ದರೆ ಮಾತ್ರ ಎಸ್ ಅಂತ ತೊಗೊಳ್ಳಿ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದಿದ್ದಿಲ್ಲ ಅಂದರೆ ನಿಮಗೆ ಇಲ್ಲಿ ನೋ ಅಂತಲೇ ತೊಗೋಬೇಕಾಗುತ್ತೆ. ಸೊ ನಾನಿಲ್ಲಿ ಎಸ್ ಅಂತ ತೊಗೊಂಡಿದ್ದೀನಿ, ಯಾಕಂದರೆ ಕಂಪ್ಯೂಟರು CSCನಲ್ಲಿ ವರ್ಕ್ ಮಾಡಿದ್ದೀನಿ, ಹಾಗಾಗಿ ನಾನು ಎಸ್ ಅಂತ ತೊಗೊಂಡಿದ್ದೀನಿ. ಸೊ ಸಂಸ್ಥೆ ಹೆಸರು ಅಂತಿದೆ, ಆರ್ಗನೈಸೇಷನ್ ನೇಮ್ ಅಂತಿದೆ. ಸೊ ಇಲ್ಲಿ ಅವರ ಒಂದು ಹೆಸರು ಹಾಕಬೇಕಾಗುತ್ತೆ. ಸೊ ಹೆಸರು, ಎಲ್ಲಿ ಕೆಲಸ ಮಾಡಿದ್ದೀರಾ ಅಲ್ಲಿ ಸಂಸ್ಥೆ ಹೆಸರು, ಅದರ ನಂತರ ಇಲ್ಲಿ ಆರ್ಗನೈಸೇಷನ್ ಸಂಸ್ಥೆ ವಿಧ ಕೇಳ್ತಾ ಇದೆ. ಸೊ ಅಲ್ಲಿ ಯಾವ ಥರ ಕಂಪನಿ ಅದ ಅನ್ನೋದು ವಿಧ ಕೂಡ ಇಲ್ಲಿ ನಿಮಗೆ ಹಾಕೋಬೇಕಾಗುತ್ತೆ ನೋಡಿ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಪ್ರೈವೇಟು, ಸೊಸೈಟಿ ಈ ರೀತಿಯಾಗಿದೆ. ಸೊ ಅದರ ನಂತರ ಇಲ್ಲಿ ಕರೆಂಟ್ ಎಂಪ್ಲಾಯ್, ಪ್ರಸ್ತುತ ಉದ್ಯೋಗಿ ಅಂತ ಕೇಳ್ತದೆ. ಪ್ರೆಸೆಂಟ್ ನೀವು ಕೆಲಸ ಮಾಡ್ತಾ ಇದ್ದರೂ ಕೂಡ ಎಸ್ ಅಂತ ತೊಗೋಬೇಕಾಗುತ್ತೆ. ಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂದರೆ ನಾನು ನೋ ಅಂತಲೇ ಹಾಗೆ ಬಿಡಿ. ಅನುಭವ ವಿಧ ಕೇಳ್ತದೆ. ಅನುಭವ ವಿಧ ಬ್ಯಾಂಕಿಂಗು, ಕ್ಲರ್ಕಲ್ಲು, ಡಾಟಾ ಪ್ರೊಸೆಸಿಂಗು, ಅಡ್ಮಿನಿಸ್ಟ್ರೇಟಿವ್, ಅನಲಿಸ್ಟಿಕ್ ಎಕ್ಸ್ಪೀರಿಯನ್ಸು ಈ ರೀತಿಯಾಗಿರುತ್ತೆ. ಸೊ ಅನ್ವಯಿಸಿದ್ದನ್ನು ಹಾಕ್ಕೊಳ್ಳಿ. ಸೊ ಹುದ್ದೆ ಹೆಸರು, ಏನು ಹುದ್ದೆ ಇತ್ತು, ಸೊ ಏನು ಉದ್ಯೋಗದ ಸಂಕ್ಷಿಪ್ತ ವಿವರ, ಸೊ ಯಾವ ಥರ ಜಾಬ್ ಅದು, ಮತ್ತು ಎಲ್ಲಿಂದ ಜಾಯ್ನ್ ಆಗಿರೋ ಡೇಟು ನೋಡಿ, ಜಾಯ್ನ್ ಆಗಿರೋ ಡೇಟು, ಎಲ್ಲಿಂದ ಜಾಯ್ನ್ ಆಗಿದ್ದೀರಾ, ಎಲ್ಲಿವರೆಗೂ ಮಾಡಿದಿರ ವರ್ಕು, ಮತ್ತು ಒಟ್ಟು ಅನುಭವ ವರ್ಷಗಳು, ಎಷ್ಟು ವರ್ಷ ನೀವು ಅನುಭವ ಇದೆ ನಿಮಗೆ ಆ ಒಂದು ಫೀಲ್ಡಲ್ಲಿ ಅನ್ನೋದು ಹಾಕಬೇಕು. ಅದೇನೋ ಪ್ರಮಾಣಪತ್ರ ಏನೋ ಕೊಟ್ಟಿದ್ದೀರಿ ನಿಮಗೆ, ಆ ಪ್ರಮಾಣಪತ್ರವನ್ನು ಚೂಸ್ ಫೈಲ್ ಮಾಡಿಕೊಂಡು PDF ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು. ಸೊ ನಾನಲ್ಲಿ ಆನ್ಲೈನಲ್ಲಿ CSCನಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ಲ, ಸೊ ಅದರ ಒಂದು ವಿವರವನ್ನು ಹಾಕಿದ್ದೀನಿ ನೋಡಿ, ಅಪ್ಲೋಡನ್ನು ಮಾಡಿದ್ದೀನಿ. ಒಂದು 5 ಇಯರ್ಸ್ ಅನುಭವ ಇದೆ ನನಗೆ ಆನ್ಲೈನ್ದು, ಈ CSC ಗವರ್ನೆನ್ಸ್ ಅಂತ. ಸೊ ಅದನ್ನು ಹಾಕ್ಕೊಂಡು ಸೇವ್ ಕೊಟ್ಟಿದ್ದೀನಿ. ನೀವಿದ್ದರೆ ಹಾಕ್ಕೊಳ್ಳಿ, ಇದನ್ನು ಹಾಗೆ ಬಿಡಿ. ಸೊ ಸೇವ್ ಅಂತ ಕೊಡಿ. ಮತ್ತು ನಿಮಗೆ 5ನೇ ಸ್ಟೆಪ್ಪಿಗೆ ಹೋಗುತ್ತೆ. ಸೇವ್ ಕೊಟ್ಟ ನಂತರ ನೋಡಿ ಸೇವ್ ಆಗಿದೆ. ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ನೆಕ್ಸ್ಟ್ ಅಂತಿದೆ ನೋಡಿ, ಈ ಒಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. 5ನೇ ಸ್ಟೆಪ್ಪಿಗೆ ಹೋಗುತ್ತೆ. 5ನೇ ಸ್ಟೆಪ್ಪಿಗೆ ಬಂದಿದೆ. ಈ ಥರ ಅದರ್ ಡೀಟೇಲ್ಸ್ ಅಂತಿದೆ. ಅದರ್ ಡೀಟೇಲ್ಸು 5ನೇ ಸ್ಟೆಪ್ಪು. ಇದರಲ್ಲಿ ನೀವು ಯಾವುದೇ ಕ್ರಿಮಿನಲ್ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿದ್ದೀರಾ ಅಂತ ಕೇಳ್ತಾ ಇದೆ. ಇತರೆ ಮಾಹಿತಿಯಲ್ಲಿ ನೀವು ಯಾವುದೇ ಥರ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ನಿಮಗೆ ಶಿಕ್ಷೆಗೆ ಒಳಗಾಗಿದ್ದೀರಾ, ಕ್ರಿಮಿನಲ್ ಕೇಸ್ ಅಂತ ಕೊಟ್ಟಿದ್ದು, ಯಾವುದೇ ಕ್ರಿಮಿನಲ್ ಪ್ರಕರಣ ಅಂತ ಹೇಳಿದೆ. ಕ್ರಿಮಿನಲ್ ಕೇಸ್ ಏನಾದರೂ ನಿಮ್ಮ ಮೇಲೆ ಇದ್ದರೆ ಅದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ಯಾವ ಕೇಸು, ಯಾವ ಡೇಟು ಎಲ್ಲ ಡೀಟೇಲ್ಸ್ ಹಾಕಬೇಕಾಗುತ್ತೆ ಎಸ್ ಅಂತ ತೊಗೊಂಡ್ರೆ. ಸೊ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ ಇಲ್ಲ ಅಂದರೆ ನೀವು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ನಿಮಗೆ KPSC ಅಥವಾ ಯಾವುದೇ ಇತರೆ ಆಯ್ಕೆ
ಉಪಕ್ರಮದಿಂದ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆ ಅಂತ ಕೇಳ್ತಾ ಇದೆ. KPSC ಅಥವಾ KEಯಿಂದ ಅಥವಾ ಇನ್ನಿತರ ಯಾವುದೇ ಎಕ್ಸಾಮ್ನಲ್ಲಿ ನಿಮಗೆ ಡಿಬಾರ್ ಮಾಡಲಾಗಿದೆ ಅಂತ ಕೇಳ್ತಾ ಇದೆ. ಸೊ ಡಿಬಾರ್ ಆಗಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದೇ ಎಕ್ಸಾಮಲ್ಲಿ ನೀವು ಏನೋ ಡಿಬಾರ್ ಆಗಿದ್ದರೆ ಅದನ್ನು ಎಸ್ ಅಂತ ತೊಗೋಬೇಕಾಗುತ್ತೆ. ಎಸ್ ಅಂತ ತೊಗೊಂಡ ನಂತರ ನೀವು ಯಾವ ಒಂದು ಎಕ್ಸಾಮಲ್ಲಿ ಆಗಿದ್ದೀರಾ ಅಂತ ಅನ್ನೋದು ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಸೊ ಆನಂತರ ಮತ್ತೆ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಗುತ್ತೆ ಡಾಟಾ. ಅದ ನಂತರ ನೆಕ್ಸ್ಟ್ ಅಂತ ತೊಗೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. 6ನೇ ಸ್ಟೆಪ್ಪು ಕೊನೆಯ ಸ್ಟೆಪ್ಪಿಗೆ ಹೋಗುತ್ತೆ. 6ನೇ ಸ್ಟೆಪ್ ಬಂದು ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇನ್ಫಾರ್ಮೇಷನ್, ಕನ್ನಡ ಭಾಷೆ ಪರೀಕ್ಷೆ ಮಾಹಿತಿಯನ್ನು ಕೊಡೋದಿರುತ್ತೆ. ಅದು 6ನೇ ಸ್ಟೆಪ್ಪಿಗೆ ಇವಾಗ ಬಂದಿದ್ದೀವಿ. ಸೊ ಇಲ್ಲಿ ನಿಮ್ಗೆ ಏನು ಕೇಳ್ತಾ ಇದೆ, ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಯಾವ್ಯಾವ ಪಾಸ್ಡ್ ಕನ್ನಡ ಲ್ಯಾಂಗ್ವೇಜ್ ಇನ್ ಯುವರ್ ಅಕಾಡೆಮಿಕ್ಸ್ ಅಂತ ಹೇಳಿದೆ. ಕನ್ನಡ ಎಕ್ಸಾಮ್ ನಾವು ಪಾಸ್ ಆಗಿದ್ದೀವಿ, SLCನಲ್ಲಿ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀವಿ. ಸೊ ಅದನ್ನು ನೀವು ಎಸ್ ಅಂತ ಆಯ್ಕೆಯನ್ನು ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಆಯ್ಕೆಯು SDA, FDA, KS ಅಸಿಸ್ಟೆಂಟ್ ಕಂಟ್ರೋಲರ್, ಆಡಿಟ್ ಆಫೀಸರ್ ಹುದ್ದೆಗೆ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಿಲ್ಲ ಅಂತ ಕೇಳ್ತದೆ. ಈ ಒಂದು SDA, FDA, KS ಅಸಿಸ್ಟೆಂಟ್ ಕಂಟ್ರೋಲರು, ಆಡಿಟ್ ಆಫೀಸರ್ ಹುದ್ದೆಗಳಿಗೆ ಅನ್ವಯಿಸುವುದಿಲ್ಲ. ಈ ಒಂದು ಏನಿದೆಲ್ಲ 6ನೇ ಸ್ಟೆಪ್ಪು ಇದು ನಿಮಗೆ ಅನ್ವಯಿಸಲ್ಲ ಅಂತ ಕೇಳಿದೆ. ಇದನ್ನೇನು ತಲೆ ಕೆಡಿಸ್ಕೋಬೇಡಿ. FDA, SDA, KS ಆಗ್ತವ್ರಿಗೆ ಇದು ನಿಮಗೆ ಕಡ್ಡಾಯ ಅಲ್ಲ. ಸೊ ಇದು ನಿಮಗೆ ಕೇಳಿದರೆ 6ನೇ ಸ್ಟೆಪ್ಪಲ್ಲಿ ಕೇಳಿದರೆ ನೀವು ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿದರೆ ಕನ್ನಡ ಎಸ್ ಅಂತ ತೊಗೊಳ್ಳಿ. ಸೊ ಎಸ್ ಅಂತ ತೊಗೊಂಡ ನಂತರ ನಿಮಗೆ ಇಲ್ಲಿ ಮತ್ತೆ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆಯನ್ನು ಮಾಡಿ ಅಂತಿದೆ. SLCನಲ್ಲಿ ಮಾಡಿದ್ದೀವಿ. ಸೊ SLC ಅಂತ ತೊಗೊಳ್ತಾ ಇದ್ದೀನಿ. ಸೊ SLC ಅಂದರೆ ಅಲ್ಲಿ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ಸೊ SLCನಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇದೆ. ಕನ್ನಡ ಪೇಪರ್ ಬಂದು ಫಸ್ಟ್ ಪೇಪರು. ಸೊ ಕನ್ನಡ ಅಂತ ತೊಗೊಂಡಿನಿ. ಅದಾನಂತರ ಎಷ್ಟೇ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತೀನಿ ನೋಡಿ. SLC ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಸೊ ಅಪ್ಲೋಡ್ ಮಾರ್ಕ್ ಶೀಟ್ ಅಂತಿದೆ. ಸೊ ಇಲ್ಲಿ ನೀವು ನಿಮ್ಮೊಂದು SLC ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾನಂತರ ಇಲ್ಲಿ ಅಪ್ಲೋಡ್ ಮಾರ್ಕ್ ಶೀಟ್ ಅಂತಿದೆ. ಚೂಸ್ ಫೈಲ್ ಮಾಡಿಕೊಂಡು ನಿಮ್ಮ ಒಂದು PDF ಅಥವಾ JPG ಫೈಲ್ನಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕೆಳಗಡೆ ಇಂಟ್ರಕ್ಷನಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ PDF ಫಾರ್ಮೆಟಲ್ಲಿ ಮಾಡ್ಕೋಬೇಕು. ಯಾವುದೇ JPGನಲ್ಲಿ ಅವಕಾಶ ಇಲ್ಲ. 2 MB PDF ಫೈಲ್ ಫಾರ್ಮೆಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು PDFನಲ್ಲಿ ಇದನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ PDF ಫೈಲನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಮಾಡಿದ ನಂತರ ಇಲ್ಲಿ ಸೇವ್ ಅಂತಿದೆ. ಸೇವ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸೇವ್ ಆಗುತ್ತೆ. ಸೇವ್ ಆದ ನಂತರ ಇಲ್ಲಿ ಫೈನಲ್ ಸಬ್ಮಿಟ್ ಅಂತಿದೆ ನೋಡಿ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಫೈನಲ್ ಅಪ್ಲಿಕಾಂಟ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ ವಿತ್ ಆಲ್ ಟ್ಯಾಬ್ ಡೀಟೇಲ್ಸ್ ಅಂತಿದೆ. ಸೊ ಎಲ್ಲ ಒಂದು ಟ್ಯಾಬ್ಗಳ ಒಂದು ಡೀಟೇಲ್ಸನ್ನು ನಾವು ಫಿಲ್ ಮಾಡಿದ್ದೀವಿ. ಅಪ್ಲಿಕಾಂಟ್ ರಿಜಿಸ್ಟ್ರೇಷನ್ ಕೂಡ ನಮ್ಮ ಕಂಪ್ಲೀಟನ್ನು ಮಾಡಿದ್ದೀವಿ. ಸೊ ಇಲ್ಲಿ ಓಕೆ ಅಂತಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಫೈನಲ್ ಸಬ್ಮಿಟ್ ಅಂತ ಆಯಿತು. ಸೊ ಇವಾಗ ಪ್ರಿವ್ಯೂ ಆ್ಯಂಡ್ ಪ್ರಿಂಟ್ ಡಾಕ್ಯುಮೆಂಟ್ ಇದೆ ನೋಡಿ. ಪ್ರಿವ್ಯೂ ಆ್ಯಂಡ್ ಪ್ರಿಂಟ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟೊತ್ತಿಗೆ ಫಿಲ್ ಮಾಡಿದ ರಿಜಿಸ್ಟ್ರೇಷನ್ನು ಅದೆಲ್ಲ ನಿಮಗೆ ಪ್ರಿವ್ಯೂ ಆಗುತ್ತೆ. ಅದರ ಒಂದು ಕಾಪಿಯನ್ನು ನೀವು PDF ಸೇವ್ ಮಾಡಿ ಇಟ್ಕೊಂಡಿರಿ. ಸೊ ನಾನು ಪ್ರಿವ್ಯೂ ಅಂತ ಕೊಟ್ಟಿದ್ದೀನಿ. ಪ್ರಿವ್ಯೂ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಮೇಲಿಂದ ಕೆಳಗೆ ನೋಡ್ಕೊಳ್ಳಿ, ಏನೇನು ಫಿಲ್ ಮಾಡಿದ್ವಿ, ಏನೇನು ಮಿಸ್ಟೇಕ್ ಇದೆ ಅಂತ ನೋಡಿಕೊಂಡು ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಇದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ PDF ನಿಮಗೆ ಸೇವ್ ಆಗುತ್ತೆ. ನಿಮ್ಮ ಹತ್ರ ಪ್ರಿಂಟರ್ ಇದ್ದರೆ ಒಂದು ಕಾಪಿ ಪ್ರಿಂಟನ್ನು ತೆಗೆದಿಟ್ಟುಕೊಂಡು ಮತ್ತೆ ಇಲ್ಲಿ ತಿರ್ಗಾ ಬ್ಯಾಕ್ ಅಂತ ಬನ್ನಿ, ಅಥವಾ ಮೇಲ್ಗಡೆ ಹೋಮ್ ಪೇಜ್ ಅಂತ ಇರುತ್ತೆ, ಹೋಮ್ ಪೇಜ್ಗೆ ಬನ್ನಿ. ಇವಾಗ ನಾವು ಪೋಸ್ಟ್ಗೆ ಅಪ್ಲೈನ ಮಾಡಬೇಕು. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಅಪ್ಲೈ ಪೋಸ್ಟ್ ಅಂತಿದೆ ನೋಡಿ. ಅಪ್ಲೈ ಟು ಪೋಸ್ಟ್ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಈ ಒಂದು ಅಪ್ಲೈ ಟು ಪೋಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಟು ಪೋಸ್ಟ್ ಅಂತ ಕೊಟ್ಟ ನಂತರ ಎಷ್ಟು ಪೋಸ್ಟ್ಗಳು ಕಾಲ್ಫರ್ಮ್ ಆಗಿದ್ದಾವೆ, ಅಧಿಸೂಚನೆ ಸಂಖ್ಯೆ, ಯಾವೊಂದು ಪೋಸ್ಟ್ ಕಾಲ್ಫರ್ಮ್ ಆಗಿದೆ, ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ ಎಲ್ಲನೂ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಇವಾಗ ಕಾಲ್ಫರ್ಮ್ ಆಗಿದ್ದು ಗ್ರೂಪ್ A, ಗ್ರೂಪ್ B ಹುದ್ದೆಯನ್ನು ಕಾಲ್ಫರ್ಮ್ ಆಗಿದೆ. ಸೊ ಇಲ್ಲಿ ನಿಮಗೆ ಅಪ್ಲೈ ಅಂತ ಬರುತ್ತೆ ನೋಡಿ. ಅಪ್ಲೈ ಪೋಸ್ಟ್ ಅಂತಿದೆ. ಸೊ ಈ ರೀತಿಯಾಗಿ ಬರಬೇಕು. ಅಪ್ಲೈ ಪೋಸ್ಟ್ ಅಂತ ಬಂದಾಗ ಮಾತ್ರ ನಿಮಗೆ ಅನ್ವಯಿಸಿದ್ದನ್ನು ಮಾತ್ರ ಇಲ್ಲಿ ನಿಮಗೆ ಅಪ್ಲೈ ಪೋಸ್ಟ್ ಅಂತ ಬರುತ್ತೆ. ಡೇಟ್ ಕ್ಲೋಸ್ ಆಗಿತ್ತು, ನಿಮಗೆ ನಿಮ್ಮ ಒಂದು ಕೋರ್ಸಿಗೆ ಅಪ್ಲೈ ಆಗ್ತಿದ್ದಿಲ್ಲ ಅಂದರೆ ಈ ರೀತಿಯಾಗಿ ನಿಮಗೆ ಬರುತ್ತೆ ನೋಡಿ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಕ್ಲೋಸ್ ಅಂತ ಬಂದಿದೆ. ಲಾಸ್ಟ್ ಡೇಟ್ ಮುಗಿದು ಕ್ಲೋಸ್ ಅಂತ ಬರುತ್ತೆ. ಲೈವ್ ಆಗಿ ರನ್ನಿಂಗಲ್ಲಿರೋದು ಮಾತ್ರ ಅಪ್ಲೈ ಪೋಸ್ಟ್ ಅಂತ ಬರುತ್ತೆ. ಸೊ ನಾವಿವಾಗ ಇದನ್ನು ಗ್ರೂಪ್ A, ಗ್ರೂಪ್ B ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇದ್ವಿ. ಸೊ ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಹೇಳುತ್ತೆ, ನೀವು ಅಧಿಸೂಚನೆಯಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತ ಕೇಳ್ತಾ ಇದೆ. ಸೊ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ನೋಡಿ ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಈ ರೀತಿಯಾಗಿ ಪ್ರಿವ್ಯೂ ಬರುತ್ತೆ. ಸೊ ಈ ಒಂದು ಪ್ರಿವ್ಯೂನಲ್ಲಿ ನಿಮಗೆ ಅಪ್ಲಿಕಾಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ, ಅರ್ಜಿದಾರ ವಿವರ ಬರುತ್ತೆ, ಯಾವ ಒಂದು ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ, ನಿಮಗೆ ಫೀಸ್ ಎಷ್ಟಾಗುತ್ತೆ, ಫೀಸ್ ಕೂಡ ಬರುತ್ತೆ, ಇಯರ್ ಕೂಡ ಬರುತ್ತೆ, ನಿಮ್ಮ ಒಂದು ಫೋಟೋ ಎಲ್ಲ ಡೀಟೇಲ್ಸ್ ಏನು ಫಿಲ್ ಆಗಿರುತ್ತೆ ರಿಜಿಸ್ಟ್ರೇಷನಲ್ಲಿ ಅದೆಲ್ಲ ನಿಮಗೆ ತೋರಿಸುತ್ತೆ. ಸೊ ಮೇಲಿಂದ ಕೆಳಗಡೆ ಒಂದು ಸಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಇಲ್ಲಿ ನಿಮಗೆ ಕೆಳಗಡೆ ಸಿಗ್ನೇಚರ್ ಕಾಣುತ್ತೆ. ನಿಮ್ಮ ಒಂದು ಕ್ಯಾಂಡಿಡೇಟ್ ಸಿಗ್ನೇಚರು, ಪ್ಲೇಸು, ನಿಮ್ಮ ಒಂದು ಡೇಟು, ಯಾವೊಂದು ಡೇಟಿಗೆ ಅಪ್ಲೈ ಮಾಡ್ತಾ ಒಂದು ಡೇಟು, ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ. ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ.
ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಈ ರೀತಿ ಬರುತ್ತೆ. ಅಪ್ಲಿಕೇಶನ್ ಸಕ್ಸಸ್ಫುಲ್ಲಿ ಸಬ್ಮಿಟೆಡ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿದೆ. ಇಲ್ಲಿ ರೆಫರೆನ್ಸ್ ನಂಬರ್ ಈ ಒಂದು ನಂಬರನ್ನು ನೋಟ್ ಮಾಡಿಕೊಳ್ಳಿ. ಫರ್ದರ್ ಪರ್ಪಸ್ ಅಂತಿದೆ. ಸೊ ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಆನ್ಲೈನ್ ಮುಖಾಂತರ KPSC ವೆಬ್ಸೈಟ್ನಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ತೋರಿಸಿದ್ದೇನೆ. ಸೊ ಇವಾಗ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಅಪ್ಲೈನ ಮಾಡಿದ್ವಿ, ಸಬ್ಮಿಟ್ ಮಾಡಿದ್ವಿ. ಸೊ ಇವಾಗ ಯಾವೊಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ವಿ ನಾವು ಕನ್ಫರ್ಮೇಷನ್ ಬೇಕಲ್ಲ. ಸೊ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ಅರ್ಜಿ ಸಲ್ಲಿಸಿರುವ ಹುದ್ದೆಗಳಂತಿದೆ, ಅಪ್ಲೈಡ್ ಪೋಸ್ಟು. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಅರ್ಜಿ ಸಲ್ಲಿಸುವ ಹುದ್ದೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ಕೊಂಡಾಗ ಯಾವ್ಯಾವ ಪೋಸ್ಟ್ಗಳಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ವು ಅಂತ ನಿಮಗೆ ಇಲ್ಲಿ ತೋರಿಸುತ್ತೆ ನೋಟಿಫಿಕೇಷನ್ ಡೀಟೇಲ್ಸು. ನೋಡಿ ಪೇಮೆಂಟು ಡೀಟೇಲ್ಸು, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ ನೋಡಿ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಿದೆ. ಸೊ ಇಲ್ಲಿ ನಿಮಗೆ ದಿನಾಂಕ ಕೂಡ ಕೊಟ್ಟಿರ್ತಾರೆ, ಯಾವೊಂದು ಪೋಸ್ಟು ನೋಡ್ತಾ ಇದ್ದರೆ ಅಧಿಸೂಚನೆ ಸಂಖ್ಯೆ, ಅರ್ಜಿ ಸಂಖ್ಯೆ, ಪರೀಕ್ಷೆಯ ಹೆಸರು, ಶುಲ್ಕ ಎಷ್ಟಿದೆ ಅಂತ ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ. ನೀವು ಎಷ್ಟು ಪೇಮೆಂಟ್ ಮಾಡ್ತಾರೆ ಅಷ್ಟು ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ನಿಮಗೆ ದಾಖಲೆ ವ್ಯೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಡಾಕ್ಯುಮೆಂಟನ್ನು ನೀವು ಒಂದು ಸಲ ವ್ಯೂ ಮಾಡಿಕೊಂಡು ನೋಡ್ಕೋಬೋದು ತುಂಬ ಈಸಿಯಾಗಿ. ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕವೇ ಈ ಒಂದು KPSC ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಎರರ್ ಬರ್ತಾ ಇದ್ದರೆ, ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ನಿಮ್ಗೆ ಏನಾದರೂ ಆಪ್ಷನ್ಗಳು ಎಂಟ್ರಿ ಮಾಡುವಾಗ ಗೊತ್ತಾಗಿದ್ದಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಏನೇ ಒಂದು ಕ್ವಶನ್ ಇರಲಿ, ಪ್ರಾಬ್ಲಮ್ ಇರಲಿ, ನಾನು ಕಮೆಂಟ್ ಮಾಡಿದರೆ ನಾನು ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ, ಏನು ಫಿಲ್ ಮಾಡಬೇಕು ಅಂತ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಹಾಗೂ ವಿಡಿಯೋನ ಇತರರಿಗೆ ಶೇರ್ ಮಾಡಿ, ಗ್ರೂಪಲ್ಲಿ ಹಾಕ್ಕೊಳ್ಳಿ, ಇನ್ನೊಬ್ಬರಿಗೆ ಉಪಯುಕ್ತ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪೋಸ್ಟ್ಗೆ ಬೇರೆ ಒಂದು ವಿಧಾನದಲ್ಲಿ ನಿಮಗೆ ಉಪಯುಕ್ತ ಆಗುವಂಥ ವಿಡಿಯೋನ ಮಾಡ್ತೇನೆ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.